ಬೆಳಿಗ್ಗೆ ಎದ್ದು ಹೊರಗಡೆ ಬಂದರೆ ನಮ್ಮೂರು ನೋಡಿ ನನಗೆ ಶಾಕ್ ಆಯಿತು. ಯಾಕೆಂದರೆ ಅಷ್ಟೊಂದು ಇಬ್ಬನಿ ಬಿದ್ದಿತ್ತು. ಇದೇನಪ್ಪ ಇಷ್ಟೊಂದು ಇಬ್ಬನಿ ಬಿದ್ದೈತಿ. ಹಾಯ್ ಫ್ರೆಂಡ್ಸ್, ಎಸ್.ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆಲ್ಲೇ ಹೂ ಬಿಡ್ಸೋಣ ಅಂತ ಬಂದೆ. ಇಲ್ಲಿ ನೋಡ್ರಿ, ಇಬ್ಬನಿ ನೋಡ್ರಿ ತುಂಬ ಬಿದ್ದಿದೆ, ಕಾಲು ಇಡೋಕ್ಕಾಗ್ತಿಲ್ಲ. ಮೊನ್ನೆ ಎಲ್ಲ ಮಾಡಾಯಿತು, ಇಬ್ಬನಿ ಬಿದ್ದಿರಲಿಲ್ಲ. ಇವತ್ತಂತೂ ಭಾಳ ಇಬ್ಬನಿ ಬಿದ್ದೈತೆ. ನಾನು ನಮ್ಮ ಮಿಸ್ಸಸ್ ಹೂ ಬಿಡ್ಸೋಣ ಅಂತ ಬಂದಿದ್ದೀವಿ. ನಮ್ಮ ಹೊಲದಲ್ಲಿ ತುಂಬ ಹುಲ್ಲು ಬೆಳೆದಿತ್ತು, ಕಳೆ ತೆಗೆಸ್ಲಿಲ್ಲ. ಇವು ಅಡಿಕೆ ಗಿಡ ನಮ್ಮದು 2 ವರ್ಷ ಆಗಿದೆ ಇಕ್ಕಿ. ಈ ನವಂಬರಿಗೆ 2 ವರ್ಷ ಆಯಿತು. ಇವಾಗ 3 ವರ್ಷಕ್ಕೆ ಬಿದ್ದೈತೆ. ಎಷ್ಟು ಇಟ್ಟಿದ್ದೀವಿ ಅಂದರೆ 420 ಗಿಡ ಇದ್ದಾವೆ. ಈ ತೊಗರಿ ಗಿಡ ಸುಗಂಧರಾಜ ಹಾಕಿದ್ದು, ಕಾಯಿ ಬಿಡಲಿಲ್ಲ ಅಂತ ಕಟ್ ಮಾಡಿ ಹಾಕಿದ್ವಿ. ತಿರ್ಗಾ ಸಿಗುತ್ತು, ಈ ವರ್ಷ ಕಾಯಿ ಬಿಟ್ಟೈತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟೈತೆ ಅಂತ. ನಮ್ಮ ಮನೆ ಪಕ್ಕದಲ್ಲೇ ಸುಗಂಧರಾಜ ಇರೋದು. ನಾವು ಹೂ ಬಿಡ್ಸೋಣ ಅಂತ ಬಂದರೆ ನನ್ನ ಮಕ್ಕಳು ಸುಮ್ಮನೆ ಹೊಲದಲ್ಲಿ ಆಡ್ತಿರ್ತಾರೆ. ಅದ್ರ ಜೊತೆಗೆ ನಮ್ಮ ನಾಯಿ ಬೇರೆ, ನಾಯಿ ಜೊತೆ ಸುಮ್ಮನೆ ಆಡ್ತಿರ್ತವೆ. ಆ ನಾಯಿ ಹೆಸರು ಬಂದು ರಾಣಿ ಅಂತ. ನಮ್ಮ ಪಕ್ಕದಲ್ಲಿ ನಮ್ಮ ಅಣ್ಣ ತಮ್ಮಗಳದೇ 2 ಕೋಳಿ ಇದ್ವು, ಟರ್ಕಿ ಕೋಳಿ ತಂದಿದ್ರು. ನೋಡೋಣ ಅಂತ ಬಂದೆ. ಮತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೊಲಕ್ಕೆ ಹೋಗೋಣ ಅಂತ ಹೊರಟ್ವಿ. ಎಲ್ಲಿಗೆ ಅಂದರೆ ಇನ್ನೊಂದು ಕಡೆ ಸುಗಂಧರಾಜ ಹಾಕಿದ್ದೀವಿ. ಅಲ್ಲೊಂದು ಸ್ವಲ್ಪ ಕಳೆ ಬೆಳೆದಿತ್ತು, ಕೀಳೋಣ ಅಂತ ಹೊರಟಿದ್ದೀವಿ. ನಾನು ನಮ್ಮ ಅಕ್ಕ, ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳೆಲ್ಲ ಹೊರಟಿದ್ದೀವಿ. ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿರಲಿಲ್ಲ. ನಮ್ಮ ಹುಡುಗರು ಬಿಸಿಲು ಅಂತಿದ್ರು. ಹೊಲಕ್ಕೇನೋ ಬಂದ್ವಿ. ಈ ಸುಗಂಧರಾಜ ಹಾಕಿ 2 ತಿಂಗಳಾಯಿತು. 500 ಅಡಿಕೆ ಗಿಡದಾಗ ಸುಗಂಧರಾಜ ಹಾಕಿದ್ದೀವಿ. ಮೊನ್ನೆ ಮಳೆ ಬಂದಾಗ ಒಂದು ಸ್ವಲ್ಪ ಎಲ್ಲ ಕೊರಕಲು ಬಿದ್ದುಬಿಟ್ಟಿತ್ತು. ಹಂಗಾಗಿ ಒಂದು ಸ್ವಲ್ಪ ತಗ್ಗು ದಿಬ್ಬ ಐತೆ. ಚೆನ್ನಾಗೇನೋ ಹುಟ್ಟೈತೆ. ಕಳೆ ಕೀಳಿಸ್ಬೇಕು ಇವಾಗ. ನಾವು ಅದಕ್ಕೆ ಅಲ್ಲೇ ಸ್ವಲ್ಪ ಕೀಳ್ತಿದ್ದೀವಿ ಕಳೆನ. ಅಡಿಕೆ ಗಿಡ ಇಟ್ಟಾಗ ಸುತ್ತ ನಾವು ಕೊತ್ತಂಬರಿ ಬೀಜ ಉದುರಿಸಿದ್ವಿ. ಚೆನ್ನಾಗಿ ಬಂದಿದ್ದಾವೆ. ಇನ್ನೇನು ಹೂವು ಆಗಿದ್ದಾವೆ, ಬೀಜ ಆಗುತ್ತೆ. ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಕಡೆಗೂ. ಕಳೆ ಕೆಳದಾಯಿತು, ನಾವು ಮನೆ ಕಡೆ ಬಂದ್ವಿ. ತಿರ್ಗಿ ಮನೆ ಹತ್ರ ಸ್ವಲ್ಪ ರಾಗಿ ಚೆಲ್ಲಿದ್ವಿ. 2 ಗಂಟೆ ಆಯಿತು, ಕರೆಂಟ್ ಕೊಟ್ಟಿದ್ರು. ನೀರಿಕ್ಕನ ಅಂತ ಬಂದು ನೀರಿಕ್ತೆ. ನೀರಿಕ್ಕದೇನ ಆಯಿತು. ಎಲ್ತ್ಕೆರಿಗೆ ಹೋಗ್ಬೇಕಾಯ್ತು. ರಾಜಣ್ಣ ಫೋನ್ ಮಾಡಿತ್ತು, ಬಾ ಸ್ವಲ್ಪ ಎಲ್ತ್ಕೆರಿಗೆ ಹೋಗ್ಬರೋಣ ಅಂತ. ರಾಜಣ್ಣದು ಬಂದಿತ್ತು. ಎಲ್ತ್ಕೆರಿಗೆ ಹೊರಟ್ವಿ. ಎಲ್ತ್ಕೆರಿಗೆ ಯಾಕಪ್ಪ ಅಂದರೆ ಏನೋ ಪೈಪ್ ತರಬೇಕಾಯ್ತು. ಅಲ್ಲಿ ಹೊರಟ್ವಿ. ಹೋದಾಗೆಲ್ಲ ಟೀ ಕುಡಿಯೋದು, ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದು ಮಾತಾಡ್ತಾರೆ. ಪೈಪ್ ಅಂಗಡಿ ತಗೊಂಡ್ವಿ. ನಮಗೆ ಪೈಪ್ ಬೇಕಾಯಿತು. ಇಲ್ಲಿ ಅವು ಸಿಗಲಿಲ್ಲ. ತಿರ್ಗಿ ಏನು ಮಾಡೋದು ಅಂತ ಸುಮ್ಮನೆ ಈರೋಡ ತರ್ತಾನಂತ ಮಾತಾಡಿಕೊಂಡು ತಿರ್ಗಿ ನಾವು ಹೋಗಿ ಊರ ಕಡೆ. ಇದು ಹೊಸ್ದಾಗಿ ಓಪನ್ ಆಗೈತೆ ಪೈಪ್ನ ಅಂಗಡಿ ಎಲ್ಕೆರೆಗೆ. ಇದು ಬಡಗೌಡ್ರ ಇತ್ತಾಗೆ ಹೊಸ್ದಾಗಿ ಓಪನ್ ಆಯ್ತು. ಮುರಾರ್ಜಿ ಸ್ಕೂಲು ಅಲ್ಲೇ 1 ವರ್ಷ ಆಯಿತು ಓಪನ್ ಆಗಿ. ಮನೆಗೆ ಬಂದು ನೋಡಿದ್ರೆ ನನ್ನ ಮಕ್ಕಳು ಯಾಕೆ ಜಗಳ ಆಡ್ತಿದ್ರು. ಏನಕ್ಕ ಯಾಕೆ ಕಳ್ತಿರೋದು?
ಯಾತ ಕಿತ್ಕೊಂಡು ಏನು ಮಾಡ್ದಮ್ಮ ಏನು ಹುಡಿ ಏಡಿಯ ಮಾಡ್ತದಾನೆ ಹುಡಿ ಅಂತ ಏನು ಮಾಡ್ರಿ ಹೇಳ್ರಿ ಕಿತ್ತಾಡ್ಬಿಡೋದೆ ಹಾಂ ಹ್ಞೂ ಇದನ್ನೇ ಇಲ್ಲಿ ಎರಡು ನಾಯಿಗಳು ಏನೋ ಪರ್ಸ್ನಲ್ಲ ಮಾತಾಡ್ತಿದ್ವು. ನಾನು ವೀಡಿಯೋ ಮಾಡಿದ್ವಿ, ಇವನು ಯಾರೋ ಬಂದು ವೀಡಿಯೋ ಮಾಡ್ತಾನೆ, ಆಮೇಲೆ ಸಿಗೋಣ ಅಂತ ಓಡೋಯ್ತು. ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ. ಅಲ್ಲಿಗೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.